ಹೇ ಫ್ರೆಂಡ್ಸ್, ಮತ್ತೆ ಹೊಸ ಮೂವಿ ಎಕ್ಸ್ಪ್ಲೇನ್ನೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಈ ರೀತಿ ಹೊಸ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಹಾಳಾದ ಸರ್ಕಾರಿ ಶಾಲೆ, ಮುರಿದ ಬೆಂಚುಗಳು, ಸೋರುವ ಚಾವಣಿ, ಓದಲು ಆಸಕ್ತಿಯೇ ಇಲ್ಲದ ಮಕ್ಕಳು. ಆದರೆ ಇದೇ ಶಾಲೆ ಹೆಡ್ ಮಾಸ್ಟರ್ಗೆ ಒಂದು ದೊಡ್ಡ ಕನಸು. ಅದೇನೆಂದರೆ ಇಂಗ್ಲೆಂಡ್ನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ಹೋಗಬೇಕು. ಈ ಕನಸು ನಿಜವಾಗುತ್ತದೆ ಅಥವಾ ಶಾಲೆಯ ನಿಜಸ್ಥಿತಿ ಇವರ ಕನಸನ್ನು ಮುರಿಯುತ್ತದೆ? ಇದೇ ಆದರ್ಶ್ ಬಾಲ್ ವಿದ್ಯಾಲಯದ ಕತೆ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಾರತದ ಸರ್ಕಾರಿ ಶಾಲೆಗಳ ನೈಜ ಪರಿಸ್ಥಿತಿಯನ್ನು ಹಾಸ್ಯದ ಜೊತೆಗೆ ಮನಮುಟ್ಟುವ ರೀತಿಯಲ್ಲಿ ತೋರಿಸುವ ಆದರ್ಶ್ ಬಾಲ್ ವಿದ್ಯಾಲಯ ವೆಬ್ ಸಿರೀಸ್ ಬಗ್ಗೆ ಮಾತನಾಡಲಿದ್ದೇವೆ. ಕತೆ ಆರಂಭವಾಗುವುದು ಜ್ಞಾನೇಶ್ವರ್ ತ್ರಿಪಾಠಿ ಎಂಬ ಮುಖ್ಯೋಪಾಧ್ಯಾಯರಿಂದ. ಅವರು ಒಂದು ಹಾಳಾದ ಸರ್ಕಾರಿ ಶಾಲೆಯ ಹೆಡ್ ಮಾಸ್ಟರ್. ಶಾಲೆಯಲ್ಲಿ ಮುರಿದ ಬೆಂಚುಗಳು, ಸೋರುವ ಚಾವಣಿ, ನೀರಿನ ಸಮಸ್ಯೆ, ಶಿಕ್ಷಕರ ಕೊರತೆ, ಮಕ್ಕಳ ಅನಿಯಮಿತ ಹಾಜರಾತಿ ಇವೆಲ್ಲವೂ ಆ ಶಾಲೆಯ ದಿನನಿತ್ಯದ ಸಮಸ್ಯೆಗಳಾಗಿರುತ್ತವೆ. ಒಂದು ದಿನ ಸರ್ಕಾರದಿಂದ ದೊಡ್ಡ ಘೋಷಣೆ ಬರುತ್ತದೆ. ಅದೇನೆಂದರೆ ದೇಶದ ಅತ್ಯುತ್ತಮ ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಇಂಗ್ಲೆಂಡ್ನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ವಿಶೇಷ ತರಬೇತಿಗೆ ಕಳಿಸಲಾಗುವುದು ಎಂದು ತಿಳಿಸಲಾಗುತ್ತದೆ. ಇದನ್ನು ಕೇಳಿದ ಜ್ಞಾನೇಶ್ವರ್, ಯಾವುದೇ ರೀತಿಯಾದರೂ ನನ್ನ ಶಾಲೆಯನ್ನು ಮಾದರಿ ಶಾಲೆಯಾಗಿ ತೋರಿಸಿ ಈ ಅವಕಾಶ ಪಡೆಯಬೇಕು ಎಂದು ನಿರ್ಧರಿಸುತ್ತಾರೆ. ಆದರೆ ಅವರ ಕನಸಿನ ದಾರಿಯಲ್ಲಿ ದೊಡ್ಡ ಅಡ್ಡಿಗಳು ಎದುರಾಗುತ್ತವೆ. ಶಾಲೆಯಲ್ಲಿ ಮೂಲಭೂತ ಸೌಕರ್ಯವೇ ಇಲ್ಲ, ಹಣದ ಕೊರತೆ ಇದೆ, ಶಿಕ್ಷಕರು ತಮ್ಮ ವೈಯಕ್ತಿಕ ಸಮಸ್ಯೆಗಳಲ್ಲೇ ಮುಳುಗಿದ್ದಾರೆ, ಕೆಲವರು ಕಡಿಮೆ ಸಂಬಳದಿಂದ ಬೇರೆ ಕೆಲಸಗಳನ್ನು ಮಾಡುತ್ತಿದ್ದಾರೆ, ವಿದ್ಯಾರ್ಥಿಗಳು ಕೆಲವರು ತುಂಬಾ ಚುರುಕಾದರೆ ಇನ್ನು ಕೆಲವರು ಶಿಕ್ಷಣದ ಮೇಲಿನ ಆಸಕ್ತಿಯನ್ನೇ ಕಳೆದುಕೊಂಡಿದ್ದಾರೆ. ಈ ಸಮಯದಲ್ಲಿ ಶಾಲೆಗೆ ಕಂಚನ್ ಎಂಬ ಹೊಸ ಶಿಕ್ಷಕಿ ಬರುತ್ತಾಳೆ. ಅವಳು ಪ್ರಾಮಾಣಿಕಳು, ಶಿಸ್ತಿನವಳು, ಮಕ್ಕಳ ಭವಿಷ್ಯವೇ ತನ್ನ ಮೊದಲ ಆದ್ಯತೆ ಎಂದು ನಂಬುವ ಶಿಕ್ಷಕಿ. ಆದರೆ ಜ್ಞಾನೇಶ್ವರ್ಗೆ ಫಲಿತಾಂಶಕ್ಕಿಂತ ಹೆಸರು ಮತ್ತು ಕೇಂಬ್ರಿಡ್ಜ್ ಅವಕಾಶ ಮುಖ್ಯವಾಗಿರುತ್ತದೆ. ಇಲ್ಲಿಂದ ಇಬ್ಬರ ನಡುವೆ ಸಿದ್ಧಾಂತಗಳ ಸಂಘರ್ಷ ಆರಂಭವಾಗುತ್ತದೆ. ಒಂದೆಡೆ ಹೇಗಾದರೂ ಕೆಲಸ ಮುಗಿದರೆ ಸಾಕು ಎನ್ನುವ ಜ್ಞಾನೇಶ್ವರ್, ಇನ್ನೊಂದೆಡೆ ಸರಿಯಾದ ದಾರಿಯಲ್ಲಿ ಕೆಲಸ ಮಾಡಬೇಕು ಎನ್ನುವ ಕಂಚನ್. ಪ್ರತಿ ಎಪಿಸೋಡ್ನಲ್ಲಿ ಶಾಲೆಗೆ ಹೊಸ ಹೊಸ ಸಮಸ್ಯೆಗಳು ಬರುತ್ತವೆ. ಒಮ್ಮೆ ಶಾಲೆಯಲ್ಲಿದ್ದ ಒಂದು ಗಡಿಯಾರ ಕಾಣೆಯಾಗುತ್ತದೆ. ಅದನ್ನು ಹುಡುಕುವ ವೇಳೆ ಶಿಕ್ಷಕರ ನಡುವಿನ ಭಿನ್ನಾಭಿಪ್ರಾಯಗಳು ಹೊರಬರುತ್ತವೆ. ಮತ್ತೊಂದು ಸಂದರ್ಭದಲ್ಲಿ ಶಾಲೆಗೆ ಬಂದಿರುವ ಅಲ್ಪ ಹಣವನ್ನು ಶಿಕ್ಷಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆಗೆ ಬಳಸಬೇಕಾ ಅಥವಾ ಮಕ್ಕಳ ಮಧ್ಯಾಹ್ನದ ಊಟಕ್ಕೆ ಬಳಸಬೇಕಾ ಎಂಬ ದೊಡ್ಡ ಗೊಂದಲ ಉಂಟಾಗುತ್ತದೆ. ಇನ್ನೊಂದು ಘಟನೆಯಲ್ಲಿ ರಾಜಕಾರಣಿಗಳು ಶಾಲೆಯನ್ನು ತಮ್ಮ ರಾಜಕೀಯ ಕಾರ್ಯಕ್ರಮಗಳಿಗೆ ಬಳಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಮಕ್ಕಳ ಶಿಕ್ಷಣಕ್ಕಿಂತ ರಾಜಕೀಯ ಪ್ರಚಾರವೇ ಅವರಿಗೆ ಮುಖ್ಯವಾಗಿರುತ್ತದೆ. ಒಂದು ಹಂತದಲ್ಲಿ ತಪ್ಪು ಇತಿಹಾಸ ಪುಸ್ತಕವನ್ನು ಶಾಲೆಯಲ್ಲಿ ಹಂಚುವ ಪ್ರಯತ್ನವೂ ನಡೆಯುತ್ತದೆ. ಆಗ ಶಿಕ್ಷಕರು ಸತ್ಯ ಮತ್ತು ರಾಜಕೀಯ ಒತ್ತಡದ ನಡುವೆ ಸಿಲುಕುತ್ತಾರೆ. ಇದೇ ವೇಳೆ ಶಾಲೆಯ ಒಬ್ಬ ವಿದ್ಯಾರ್ಥಿ ಕ್ರೀಡೆಯಲ್ಲಿ ದೊಡ್ಡ ಸಾಧನೆ ಮಾಡುತ್ತಾನೆ. ಆದರೆ ಆ ಸಾಧನೆಯ ಹಿಂದೆ ಶಾಲೆಯ ನಿಜವಾದ ಪರಿಸ್ಥಿತಿ ದೇಶದ ಮುಂದೆ ಬಯಲಾಗುತ್ತದೆ. ಕೊನೆಯ ಎಪಿಸೋಡ್ನಲ್ಲಿ ಬೋರ್ಡ್ ಪರೀಕ್ಷೆಯ ಒತ್ತಡ ಹೆಚ್ಚಾಗುತ್ತದೆ. ಶಾಲೆಯ ಗೌರವ ಉಳಿಸಿಕೊಳ್ಳಬೇಕಾ ಅಥವಾ ಮಕ್ಕಳ ಭವಿಷ್ಯ ಉಳಿಸಿಕೊಳ್ಳಬೇಕಾ ಎಂಬ ನೈತಿಕ ಪ್ರಶ್ನೆ ಎದುರಾಗುತ್ತದೆ. ಈ ಸಮಯದಲ್ಲಿ ಜ್ಞಾನೇಶ್ವರ್ ತನ್ನ ತಪ್ಪುಗಳನ್ನು ಅರಿತುಕೊಳ್ಳುತ್ತಾನೆ. ಕೇಂಬ್ರಿಡ್ಜ್ಗೆ ಹೋಗುವುದಕ್ಕಿಂತ ಒಳ್ಳೆಯ ಶಾಲೆಯನ್ನು ನಿರ್ಮಿಸುವುದೇ ದೊಡ್ಡ ಸಾಧನೆ ಎಂದು ಅವನಿಗೆ ತಿಳಿಯುತ್ತದೆ. ಅವನು ಕಂಚನ್ ಸೇರಿದಂತೆ ಎಲ್ಲ ಶಿಕ್ಷಕರೊಂದಿಗೆ ಕೈಜೋಡಿಸಿ ಮಕ್ಕಳಿಗಾಗಿ ನಿಜವಾದ ಬದಲಾವಣೆ ತರಲು ಮುಂದಾಗುತ್ತಾರೆ. ಕೊನೆಯಲ್ಲಿ ಶಾಲೆ ಬದಲಾಗಲು ಆರಂಭವಾಗುತ್ತದೆ. ಈ ವೆಬ್ ಸಿರೀಸ್ ಹೇಳುವ ಸಂದೇಶ ತುಂಬಾ ಸ್ಪಷ್ಟ. ಶಿಕ್ಷಣವನ್ನು ರಾಜಕೀಯದಿಂದ ದೂರ ಇಡಬೇಕು. ಒಳ್ಳೆಯ ಶಾಲೆಯನ್ನು ಕಟ್ಟಡಗಳು ನಿರ್ಮಿಸುವುದಿಲ್ಲ, ಒಳ್ಳೆಯ ಶಿಕ್ಷಕರು ನಿರ್ಮಿಸುತ್ತಾರೆ. ಮಕ್ಕಳ ಕನಸುಗಳು ದೊಡ್ಡದಾಗಿರುತ್ತವೆ. ಅವರಿಗೆ ಅವಕಾಶ ನೀಡುವುದು ಸಮಾಜದ ಜವಾಬ್ದಾರಿ. ಹಾಸ್ಯದ ಜೊತೆಗೆ ಆಳವಾದ ಸಾಮಾಜಿಕ ಸಂದೇಶವನ್ನು ನೀಡುವ ಈ ಕತೆ ಸರ್ಕಾರಿ ಶಾಲೆಗಳ ನೈಜ ಸ್ಥಿತಿಯನ್ನು ನಮ್ಮ ಮುಂದೆ ತೆರೆದಿಡುತ್ತದೆ. ಕೊನೆಯಲ್ಲಿ ಇದು ಕೇವಲ ಒಂದು ಶಾಲೆಯ ಗೆಲುವಿನ ಕಥೆಯಲ್ಲ, ಶಿಕ್ಷಣದ ಮೇಲೆ ನಂಬಿಕೆ ಇಟ್ಟಿರುವ ಪ್ರತಿಯೊಬ್ಬ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಕಥೆಯಾಗಿದೆ. ಈ ರೀತಿ ಹೊಸ ಮೂವಿ ಕಂಟೆಂಟ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ.